ಮಹಾನಟಿ ಸೀಸನ್ 2ನ ಮೆಗಾ ಆಡಿಷನ್ನಲ್ಲಿ ಒಟ್ಟು 16 ಸ್ಪರ್ಧಿಗಳು ಆಯ್ಕೆಯಾಗಿದ್ದು, ಆಯ್ಕೆಯಾದ 16 ಸ್ಪರ್ಧಿಗಳು ಯಾರು, ಹಾಗೆ ಅವರು ಯಾವ ಊರಿನವರು ಮತ್ತು ಅವರ ಕೆಲಸ ಏನು ಎನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮೊದಲು ನೀವಿನ ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕಾನಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ಗೆ ತಪ್ಪದೆ ಸಿಗುತ್ತೆ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೆಯದಾಗಿ ಮಹಾನಟಿ 2ಗೆ ಸಿಂಚನ ಆರ್ ಅವರು ಆಯ್ಕೆಯಾಗಿದ್ದು, ಇವರು ಮೂಲತಃ ಮೈಸೂರಿನವರಾಗಿರುತ್ತಾರೆ. ಹಾಗೆ ಇವರು ಒಬ್ಬ ಮಾಡೆಲ್ ಸಹ ಆಗಿದ್ದು, ರಂಗಭೂಮಿ ಕಲಾವಿದೆಯಾಗಿ ಸಹ ಕೆಲಸ ಮಾಡುತ್ತಿರುತ್ತಾರೆ. ಎರಡನೆಯದಾಗಿ ವರ್ಷಾ ಡಿಗ್ರಜೆ, ಬೆಳಗಾವಿಯ ಚಿಕ್ಕೋಡಿಯವರಾದ ಇವರು ಇಂಜಿನಿಯರ್ ಕಂಪ್ಲೀಟ್ ಆದ ನಂತರ ವಿನ್ವೇ ಎನ್ನುವ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು. ನಂತರ ಇವರು ಕೆಲವು ಶಾರ್ಟ್ ಮೂವಿಗಳಲ್ಲಿ ಹಾಗೂ ವಾಯ್ಸ್ ಆಕ್ಟರ್ ಹಾಗೂ ಆಂಕರ್ ಆಗಿ ಸಹ ಕೆಲಸ ಮಾಡಿರುತ್ತಾರೆ. ಮೂರನೆಯದಾಗಿ ಪೂಜಾ ರಮೇಶ್, ಮೂಲತಃ ಬೆಂಗಳೂರಿನವರಾದ ಇವರು ಅವನು ಮತ್ತು ಶ್ರಾವಣಿ ಎನ್ನುವ ಧಾರಾವಾಹಿಯಲ್ಲಿ ಸಹ ನಟಿಸಿದ್ದು, ಇವರು ವೃತ್ತಿಯಲ್ಲಿ ನಟಿಯಾಗಿ ಕೆಲಸ ಮಾಡುತ್ತಿರುತ್ತಾರೆ. ನಾಲ್ಕನೆಯದಾಗಿ ವಂಶಿರತ್ನ ಕುಮಾರ್, ಮೂಲತಃ ದಕ್ಷಿಣ ಕನ್ನಡದವರಾದ ವಂಶಿ ಅವರು ಡ್ರಾಮಾ ಜೂನಿಯರ್ ಸೀಸನ್ 2ನ ವಿನ್ನರ್ ಸಹ ಆಗಿದ್ದು, ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಲಿಟಲ್ ಮಾಸ್ಟರ್ ಎನ್ನುವ ಕಾರ್ಯಕ್ರಮದಲ್ಲಿ ಸಹ ಕಾಣಿಸಿಕೊಂಡಿದ್ದರು. ನಂತರ ಇವರು ರುದ್ರಗರುಡ ಪುರಾಣ ಎನ್ನುವ ಸಿನಿಮಾದಲ್ಲಿ ನಟಿಸಿರುತ್ತಾರೆ. ಹಾಗೆ ಕೆಲವು ಆಡ್ಸ್ ಗಳಲ್ಲಿ ಹಾಗೂ ಆಲ್ಬಮ್ ಸಾಂಗ್ ಗಳಲ್ಲಿ ನಟಿಸುವ ಮೂಲಕ ಇವರು ಖ್ಯಾತಿ ಗಳಿಸಿರುತ್ತಾರೆ. ಹಾಗೆ ಇವರು ವೃತ್ತಿಯಲ್ಲಿ ನಟಿಯಾಗಿ ಕೆಲಸ ಮಾಡುತ್ತಿರುತ್ತಾರೆ. ಐದನೆಯದಾಗಿ ಖುಷಿ, ಮೂಲತಃ ಬೆಳಗಾವಿ ಅವರಾದ ಇವರು ಕೆಲವು ಶಾರ್ಟ್ ಮೂವಿಗಳಲ್ಲಿ ಹಾಗೂ ಕೆಲವು ಆಲ್ಬಮ್ ಸಾಂಗ್ ಗಳಲ್ಲಿ ಸಹ ನಟಿಸಿರುತ್ತಾರೆ. ಆರನೆಯದಾಗಿ ದೀಪಿಕಾ, ಮೂಲತಃ ತುಮಕೂರಿನವರಾದ ದೀಪಿಕಾ ತುಮಕೂರು ಯೂನಿವರ್ಸಿಟಿಯಲ್ಲಿ ಸ್ಟೂಡೆಂಟ್ ಆಗಿರುತ್ತಾರೆ. ಏಳನೆಯದಾಗಿ ಪ್ರೇರಣಾ, ಮೂಲತಃ ಮೈಸೂರಿನವರಾದ ಪ್ರೇರಣಾ ಅವರು ನಟನೆಯಲ್ಲಿ ಆಸಕ್ತಿ ಹೊಂದಿದ್ದು, ಇವರು ಡ್ಯಾನ್ಸರ್ ಸಹ ಆಗಿದ್ದು ಡ್ಯಾನ್ಸರ್ ಆಗಿ ಕೆಲಸ ಮಾಡುತ್ತಿರುತ್ತಾರೆ. ಎಂಟನೆಯದಾಗಿ ತನಿಷ್ಕಾ ಮೂರ್ತಿ, ಮೂಲತಃ ಮೈಸೂರಿನವರಾದ ತನಿಷ್ಕಾ ಅವರು ಡಿಸ್ಟ್ರಿಕ್ಟ್ ಯೂತ್ ಐಕಾನ್, ಮಿಸ್ ಕರ್ನಾಟಕ ಹಾಗೂ ಮಿಸ್ ಮೈಸೂರು ಎನ್ನುವ ಟ್ರೋಫಿಯನ್ನು ಸಹ ಗೆದ್ದಿರುತ್ತಾರೆ. ಹಾಗೆ ಒಬ್ಬ ಮಾಡೆಲ್ ಸಹ ಆಗಿದ್ದು, ಇವರು ಮಾಡೆಲ್ ಆಗಿ ಕೆಲಸ ಮಾಡುತ್ತಿರುತ್ತಾರೆ. ಒಂಬತ್ತನೆಯದಾಗಿ ಸಾಯಿ ಶ್ರುತಿ, ಮೂಲತಃ ಸುಳ್ಯದವರಾದ ಇವರು ಮಾಡೆಲ್ ಆಕ್ಟ್ರೆಸ್. ಹಾಗೆ ಇವರು ಒಬ್ಬ ವೆಂಟ್ರಿಲೋಕಿಸ್ಟ್ ಸಹ ಆಗಿದ್ದು, ಹಲವಾರು ಶೋಗಳಲ್ಲಿ ವೆಂಟ್ರಿಲೋಕಿಸ್ಟ್ ಆಗಿ ಕೆಲಸ ಮಾಡಿರುತ್ತಾರೆ. ಹತ್ತನೆಯದಾಗಿ ದಿವ್ಯಾಂಜಲಿ, ಮೂಲತಃ ಬೀದರ್ನವರಾದ ಇವರು ಹುಟ್ಟಿದಾಗಲೇ ಇವರನ್ನ ಇವರ ತಂದೆ ತಾಯಿ ಬಿಟ್ಟು ಹೋಗಿರುತ್ತಾರೆ. ನಂತರ ಇವರು ಗುರುಗಳ ಸಾನ್ನಿಧ್ಯದಲ್ಲಿ ಬೆಳೆದಿದ್ದು, ಇವರು ರಂಗಭೂಮಿ ಕಲಾವಿದೆಯಾಗಿ ಕೆಲಸ ಮಾಡುತ್ತಿರುತ್ತಾರೆ. 11ನೆಯದಾಗಿ ಭೂಮಿಕಾ ಗೌಡ, ಮೂಲತಃ ಬೆಂಗಳೂರಿನವರಾದ ಭೂಮಿಕಾ ಗೌಡ ಅವರು ಒಬ್ಬ ರಂಗಭೂಮಿ ಕಲಾವಿದೆಯಾಗಿ ಕೆಲಸ ಮಾಡುತ್ತಿರುತ್ತಾರೆ. 12ನೆಯದಾಗಿ ಶ್ರೇಯಾ ಅಗಮ್ಯ, ಮೂಲತಃ ಮೈಸೂರಿನವರಾದ ಶ್ರೇಯಾ ಅವರು ತಮ್ಮ ಇಂಜಿನಿಯರಿಂಗ್ ಪದವಿಯನ್ನ ಮುಗಿಸಿದ ನಂತರ ಡ್ಯಾನ್ಸರ್ ಹಾಗೂ ರಂಗಭೂಮಿ ಕಲಾವಿದೆಯಾಗಿ ಕೆಲಸ ಮಾಡುತ್ತಿರುತ್ತಾರೆ. 13ನೆಯದಾಗಿ ಸೌಗಂಧಿಕಾ NS, ಮೂಲತಃ ಚಿಕ್ಕಮಗಳೂರಿನವರಾದ ಸೌಗಂಧಿಕಾ ಅವರು ಆಂಕರ್ ಆಗಿ ಹಾಗೂ ರಂಗಭೂಮಿ ಕಲಾವಿದೆಯಾಗಿ ಕೆಲಸ ಮಾಡುತ್ತಿರುತ್ತಾರೆ. 14ನೆಯದಾಗಿ ಮಾನ್ಯ ರಮೇಶ್, ಮೂಲತಃ ತೀರ್ಥಹಳ್ಳಿಯವರಾದ ಮಾನ್ಯ ರಮೇಶ್ ಅವರು ರಾಯಲ್ ಎನ್ನುವ ಮೂವಿಯ ಒಂದು ಸಾಂಗ್ ನಲ್ಲಿ ಕಾಣಿಸಿಕೊಂಡಿರುತ್ತಾರೆ. ಹಾಗೆ ಇವರು ಮಾಡೆಲ್ ಆಗಿ ಸಹ ಕೆಲಸ ಮಾಡುತ್ತಿರುತ್ತಾರೆ. 15ನೆಯದಾಗಿ ನಿವೀಕ್ಷಾ, ಮೂಲತಃ ಬೆಂಗಳೂರಿನವರಾದ ನಿವೀಕ್ಷಾ ಅವರು ಮಾಡೆಲ್ ಹಾಗೂ ರಂಗಭೂಮಿ ಕಲಾವಿದೆಯಾಗಿದ್ದು, ಇವರು 6ಕ್ಕೂ ಹೆಚ್ಚು ಕನ್ನಡ ಹಾಗೂ ತೆಲುಗು ಸಿನಿಮಾಗಳಲ್ಲಿ ನಟಿಸಿರುತ್ತಾರೆ. ಹೌದು, ಇವರು ನಟಿಯಾಗಿ ಕೆಲಸ ಮಾಡುತ್ತಿರುತ್ತಾರೆ. 16ನೆಯದಾಗಿ ವರ್ಷಾ ಕೆಪಿ, ಮೂಲತಃ ದಾವಣಗೆರೆಯವರಾದ ವರ್ಷಾ ಕೆಪಿ ಅವರು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಿ ಕೆಲಸ ಮಾಡುತ್ತಿರುತ್ತಾರೆ. ಆದ್ದರಿಂದ ಇವೆಲ್ಲ ಮಹಾನಟಿ ಸೀಸನ್ 2ಗೆ ಆಯ್ಕೆಯಾದ 16 ಸ್ಪರ್ಧಿಗಳು ಯಾರು ಹಾಗೂ ಅವರ ಊರು ಯಾವುದು ಮತ್ತು ಅವರ ಕೆಲಸ ಏನು ಎನ್ನುವುದರ ವಿವರವಾಗಿದ್ದು, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.